ದೇವ್ರು ಒಳ್ಳೇದು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಬೆಳಿಗ್ಗೆ ಯಾವಾಗಲೂ ಬೇಡ್ಕೊತೀವಿ. ಒಳ್ಳೇದು ಮಾಡಿದರೆ ಧರ್ಮ ಅನ್ನೋದು ಕಾಯುತ್ತೆ, ಕೆಟ್ಟದ್ದು ಮಾಡಿದರೆ ಕರ್ಮ ಅನ್ನೋದು. ಹಲೋ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಭಾರತ್ ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಸೆಂಟ್ರಿಗೆ. ಇವರು ಒಂದು ದಿನಕ್ಕೆ ವ್ಯಾಪಾರ ಎಷ್ಟು ಮಾಡ್ತಾರೆ, ಎಲ್ಲಿಂದ ಹಣ್ಣನ್ನ ಇಂಪೋರ್ಟ್ ಮಾಡ್ಕೋತಾರೆ, ಅವನ್ನೆಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಅವ್ರ ಹತ್ರನೇ ಹೋಗಿ ಬನ್ನಿ. ಅಣ್ಣ ನಿಮ್ಮ ಹೆಸರು? ಮೊಹಮ್ಮದ್ ಸಾದಿಕ್ ಅಂತ ಸರ್. ಮೊಹಮ್ಮದ್ ಸಾದಿಕ್. ಎಷ್ಟಿಂದ ಆಯ್ತ್ರಿ? ಒಂದು ಎಷ್ಟು ವರ್ಷದಿಂದ? 25 ವರ್ಷ ಸರ್ವಿಸ್ ನಮ್ದಿದೆ ಹಣ್ಣಿನ ವ್ಯಾಪಾರದಾಗ. 25 ವರ್ಷ? 99ರಿಂದ ಮಾಡ್ತೇನೆ. ಅದ ನೀವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ ಧಾರವಾಡ? ನಮ್ ಸಣ್ಣೂರು ಪ್ರಾಪರ್. ನಾವು ಇಲ್ಲಿ ಬಂದ 99ರಾಗ ಇಲ್ಲೇ ಬಂದಿದ್ದು ಸರ್. ಹಣ್ಣಿನ ವ್ಯಾಪಾರ ಇದ್ರಾಗ ಹಣ್ಣಿನ ವ್ಯಾಪಾರದಾಗ ಸರ್ವಿಸ್ ನಮ್ದು. ಬಟ್ ಅಲ್ಲಿಂದ ಬಂದಾಗ ಇಲ್ಲಿ ವ್ಯಾಪಾರನ ಸ್ಟಾರ್ಟ್ ಮಾಡಿದ್ವಿ. ಬೇರೆ ಕಡೆ ಕೆಲ್ಸಕ್ಕೆ ಮಾಡತ್ತಿದ್ವಿ, ಕಲ್ತ ಇದು ಮಾಡಿದ್ವಿ. ಈಗ ಮಂದಿ ಎಲ್ಲಾ ಕೆಲ್ಸಕ್ಕೆ ಹೋಗಾರ ಗೊತ್ತೈತ್ರಿ, ಯುವಕರೆಲ್ಲ ಕೆಲ್ಸಕ್ಕೆ ಹೋಗಾರಿ, ನೀವ್ ವ್ಯಾಪಾರ ಮಾಡತ್ತೀರಿ, ಅದಕ್ಕೆ ಇದಕ್ಕೆ ಎಷ್ಟು ಡಿಫರೆನ್ಸ್? ಮೊದಲು ನಾವು ಕೆಲ್ಸಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ಕೆಲ್ಸ ಮುಂದೆ ನಾವು ಏನಾರು ಮಾಡ್ಬೇಕಂತ ಬಂದಿದ್ದೆ, ಬಿಸ್ನೆಸ್ ಆಗಿ ಬಂದಿತ್ತು ಸರ್. ಬಿಸ್ನೆಸ್ ಏನ್ ಬೆಳಿಬೇಕಂತ ನಮ್ ಊರ ಇಲ್ಲ ಇದೆ, ಬೇರೆ ಊರಿಂದ ಬಂದಿದ್ವಿ. ಬಂದು ಇಲ್ಲಿ ಆಗಿ ನಾವು ಇದು ಬಿಸ್ನೆಸ್ ನಾಗಿ ಒಬ್ಬರ ಕಡೆ ಕೆಲ್ಸಕ್ಕೆ ಹೋಗಿದ್ವಿ. ಅವ್ರಿಂದ ಅವ್ರು ನಮ್ಗೆ ಲೈನ್ ಹಚ್ಕೊಟ್ರು ಸರ್. ಈ ಜಾಗ ಎಲ್ಲ ನಿಮ್ದ ಸ್ವಂತ? ಇಲ್ಲ, ನಾವು ರೆಂಟ್ ಮೇಲೆ ಇದ್ದೀವಿ. ರೆಂಟ್ ಎಷ್ಟು ಕಟ್ತೀರಿ ತಿಂಗಳ? ಅಂದ್ರೆ ತಿಂಗಳ ರೆಂಟ್ ಅಂದ್ರೆ ನಮ್ಮ ಮತ್ತೊಬ್ರು ಅದಾರ, ಅವ್ರಿಗೆ ಗೊತ್ತ. ರೆಂಟ್ ಅಷ್ಟ ನಮ್ಗೆ ನಾವು ಇಲ್ಲ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ಅಂದಾಜು ಒಂದ್ 15,000 ರೂಪಾಯಿ ಅಷ್ಟು ಇರ್ಬೋದ್ರಿ. ಇವೆಲ್ಲ ಹಣ್ಣದ ಎಲ್ಲ ಬಾಳ ದೊಡ್ಡದೈತಿ ಅಂಗಡಿ ನಿಮ್ದು? ಹೌದು, ನಮ್ದು ಹೋಲ್ಸೇಲ್ ಸರ್ ಇದೆ. ಹೋಲ್ಸೇಲ್ ನಮ್ದು ಭಾರತ್ ಫ್ರೂಟ್ಸ್ ಅಂತ ಹೇಳಿ. ಭಾರತ್ ಫ್ರೂಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಅಂತ ಹೇಳಿ ಇಲ್ಲ ಐತ್ರಿ ನಮ್ದು. ಆಮೇಲೆ ಪಿಮ್ಸಿದಾಗ ನಮ್ದು ಇದು ಲೈಸೆನ್ಸ್ ಎಲ್ಲ ಐತ್ರಿ. ಭಾರತ್ ಫ್ರೂಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಸಪ್ಲೈ ಧಾರವಾಡಕ್ಕೆಲ್ಲ ಹೋಟೆಲ್ಗೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಆಮೇಲೆ ಕಿಚನ್ ಸೊಸೈಟಿ, ಕಾನ್ಸಂಟ್ರೇಷನ್ ಸ್ಕೂಲ್, ಬಸಲ್ ಮಿಷನ್, ಜರ್ಮನ್ ಹಾಸ್ಪಿಟಲ್, ಕೆಲವೊಂದು ಎಲ್ಲ ಅದಾವ್ರಿ, ಎಲ್ಲಕ್ಕೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಅದಕ್ಕೆಲ್ಲ ಅಂದ್ರೆ ನೀವು ಹೆಂಗ್ ಇಂಪೋರ್ಟ್ ಮಾಡ್ಕೋತೀರಿ? ನಾವು ಮುಂಬೈದಿಂದ ತರ್ತೀವ್ರಿ. ಮುಂಬೈ, ಪೂನಾ ಹೊರಗಡೆ ತರ್ತಿರ್ತೀವಿ. ಎಲ್ಲ ಇಂಪೋರ್ಟೆಡ್ ಐಟಮ್ ಎಲ್ಲ ಇಡ್ತೀವ್ರಿ. ಈಗ ಮಾವಿನ ಹಣ್ಣು ಸೀಸನ್ ಇದೆಯಲ್ಲ, ಈಗ ಈ ಹಣ್ಣಿನ ಕಡಿಮೆ, ಈಗ ಮಾವಿನ ಹಣ್ಣಿಂದ ಹೆಚ್ಚಿಗೆ. ಈಗ ಮಾವಿನ ಹಣ್ಣು ಫುಲ್ ಗುಡಾನ್ ಐತ್ರಿ ಒಳಗ, ಇಲ್ಲಿ ಒಳಗೆ ಹೋಲ್ಸೇಲ್ ಐತ್ರಿ. ಕ್ಯಾಮ್ರಾದಾಗ ನೀವು ತೋರಿಸ್ಬೋದು, ಎಲ್ಲ ಐತ್ರಿ. ಗುಡಾನ್ ಐತಿ, 6-7 ಮಂದಿ ಅದಾರ. ಅಲ್ಲಿ ಮುಂದೊಂದ್ ಅಂಗಡಿ ಐತ್ರಿ ನಮ್ದು. 4 ಬ್ರಾಂಚ್ ಅದಾವ್ರಿ ನಮ್ಮ ಧಾರವಾಡದಾಗ. ಈಗ ರೈತರಿಂದ ಏನಾರ ಖರೀದಿ ಮಾಡ್ತೀವಿ? ರೈತರಿಂದ ಬಂದ್ರು ತಗೋತೀವ್ರಿ. ರೈತರಿಂದ ಏನ್ ಐಟಮ್ ಬಂದ್ರು ತಗೋತೀವಿ. ಮಾವಿನಕಾಯಿ ತಗೋತೀವಿ, ಪೈನಾಪಲ್, ಪಪಾಯ, ವಾಟರ್ ಮೆಲನ್, ಏನ್ ಬಂದ್ರು ನಾವೆಲ್ಲ ತಗೋತೀವ್ರಿ. ರೈತರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದಂಗ ನಾವು ಕಟ ಮಾಡಬಹುದ್ರಿ. ಅವ್ರಿಗೆ ಅವ್ರು ಏನ್ ಚಲೋ ರೇಟ್ಲಿ ನಮ್ ಕಮಿಷನ್ ಇಲ್ಲ, ಏನಿಲ್ಲ. ಅವ್ರ ಏನ್ ಬಂದ್ರೆ ಅವಾಗ ಕ್ಯಾಶ್ ಅಮೌಂಟ್ ಕೊಟ್ಟು ಬಿಡ್ತೇವೆ ಅವ್ರಿಗೆ. ಕಮಿಷನ್ ಕಟ್ ಮಾಡೋದಿಲ್ಲ, ಏನಿಲ್ಲ. ಜ್ಯೂಸ್ ಮಾಡ್ಕೊಂಡು ವೆಲ್ಕಮ್ ಜ್ಯೂಸ್ ಮಾಡ್ತೀವಿ. ಮದುವೆ ಫಂಕ್ಷನ್ ನಾಗ ಫ್ರೂಟ್ ಸಲಾಡ್ ಮಾಡ್ತೀವಿ. ಎಲ್ಲ ವೆರೈಟಿ ಮಾಡ್ತೀವಿ. ಈ ತರ ಮದುವೆ ಆರ್ಡರ್ ಈ ತರ ಅಂದ್ರೆ ಅಲ್ಲೇ ಬಂದು ಫ್ರೂಟ್ ಸಲಾಡ್ ಕಟ್ ಮಾಡಿ ಇದು ಮಾಡ್ತೀವ್ರಿ, ಸರ್ವ್ ಮಾಡ್ತೀವಿ. ವೆಲ್ಕಮ್ ಜ್ಯೂಸ್ ಮಾಡ್ತೀವಿ, ಎಲ್ಲ ವೆರೈಟಿ ಮಾಡಿ ಕೊಡ್ತೀವಿ ಸರ್. ಹೋಲ್ಸೇಲ್ ಬಲ್ಕ್ನಾಗ ನಿಮ್ಗೆ ಬಿಲ್ ಸಮೇತ ಕೊಡ್ಬೇಕಂದ್ರೆ ಕೊಡ್ತೀವಿ. ಈಗ ಯಾವ್ದು ಹಣ್ಣು ಯಾವ್ದು ತರದ 40-50 ವೆರೈಟಿ ಇರ್ತಾವ ನಮ್ಮ ಹತ್ರ. ಈಗ ಸೀಸನ್ ಈಗ ಔಟ್ ಆಫ್ ಸೀಸನ್ ಇಲ್ಲ. ಈಗ ಮಾವಿನ ಹಣ್ಣು ಒಂದ. ಈಗ ಮುಂದಿನ ತಿಂಗಳ ಜೂನ್ ನಿಂದ್ರ ಎಲ್ಲಾ ವೆರೈಟಿ ಬರ್ತಾವ್ರಿ. ಈಗ ನೋಡಿ ಸೌತ್ ಆಫ್ರಿಕನ್ ಆರೆಂಜ್ ಇದೆ ಈ ಐಟಮ್. ಇದು ಎಲ್ಲ ಹೊರಗಡೆ ಸೇಬ್. ಇವು ಅದ್ ನೋಡ್ರಿ, ಅದು ಅವಕಾಡೋ, ಕಿವಿ, ಅದು ರೆಡ್ ಡ್ರ್ಯಾಗನ್ ಇದೆ ನೋಡಿ. ರೆಡ್ ಡ್ರ್ಯಾಗನ್ ಬರ್ತದೆ ನಮ್ಮ ಹತ್ರ. ಹೆಂಗೋ ಇದೆ, ಪ್ಲಮ್ ಇದೆ, ಲಿಚಿ ಇದೆ, ಇದು ಎಲ್ಲಾ ವೆರೈಟಿ ಅದು ಬರ್ತಾವ್ರಿ. ಇದು ಗೋಲ್ಡನ್ ಕಿವಿ ಇದೆ, ಇದೆ ಬ್ಲೂಬೆರಿ ಇದೆ. ಭಾಳ ಐಟಮ್ ಅದಾವ್ರಿ, ಭಾಳಷ್ಟು ಐಟಮ್ ಅದಾವ. ಇನ್ನೂ ಐಟಮ್ ಬರ್ಬೇಕ್ರಿ. ಕೆಲವೊಂದು ಐಟಮ್ ಬಂದಿಲ್ಲ. ಇದೆಲ್ಲ ಐತಿ ಸರ್. ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ನೀವು? ಅದು ಇನ್ವೆಸ್ಟ್ಮೆಂಟ್ ಏನು ಸರ್, ಬ್ಯಾಂಕ್ ನಮ್ದು KVG ಬ್ಯಾಂಕ್ ನಿಂದ ಯಾವಾರ ಐತಿ ನಮ್ದು. ಅವ್ರು ಕೊಡ್ತಿರ್ತಾರ, ಮತ್ತೆ ತಗೋತೀವಿ, ಮತ್ತೆ ಮಾಡ್ತಿರ್ತೀವಿ ಸರ್. ಇದನ್ನ ಅಂದ್ರ ನಮ್ಮಂತ ಹುಡುಗರು ಏನಾರ ಅಂಗಡಿ ಅದು ಇಡ್ಬೇಕಂದ್ರೆ ಅವ್ರಿಗೆ ಏನಾರ ಸಬ್ಸಿಡಿ? ಅವ್ರಿಗೆ ನಾವು ಸಬ್ಸಿಡಿ ಅಂತ ಏನಿಲ್ರಿ ಇರಂಗಿಲ್ಲ ಇದ್ರಾಗ. ಅವ್ರು ಬೇಕಾದ್ರೆ ಇಲ್ಲಿ ಬಂದು ಟ್ರೈನಿಂಗ್ ತಗೋಬಹುದು. ಟ್ರೈನಿಂಗ್ ಕೊಡ್ತೀವಿ, ಅದನ್ನ ಅವ್ರು ಮಾಡ್ಬೋದು. ಫ್ರೀ ಆಗೇನ್ರಿ? ಅವ್ರೇನು ಚಾರ್ಜ್ ಕೊಡ್ತೀವಿ, ಫ್ರೀ ಆಗಿಲ್ಲ. ಚಾರ್ಜ್ ಕೊಡ್ತೀವಿ. ಅವ್ರ ಕಲತ್ ಬೇಕಾದ್ರೆ ಬೇಡ ಕಡೆ ಅವ್ರ ಏನ್ ಬೇಕಾದ್ರೆ ಅದ್ರ ಏನ್ ಮಾಹಿತಿ ಬೇಕಾದ್ರೆ ಕೊಡ್ತೀವಿ. ಅಂದ್ರ ಅವ್ರಿಗೆ ಅಂಗಡಿ ಇಟ್ಕೊಳಕ್ ಏನ್ ಹೆಂಗ್ ಮಾಡ್ಬೇಕು, ಫರ್ನಿಚರ್ ಹೆಂಗ್ ಮಾಡ್ಬೇಕು, ಮಾಲ್ ಎಲ್ಲಿಂದ ತರ್ಬೇಕು, ಏನಂತ ಅನ್ನೋದು ಎಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಈಗ ನಂಗೆ ಧಾರವಾಡ 8 ಅಂಗಡಿ ಅದಾವ. ಎಲ್ಲ ಇಲ್ಲಿ ಮಾಡ್ಕೊಂಡು ಹೋಗಿ ಮಾಡಿದ್ದ. ಹೆಲ್ಪಿಂಗ್ ನೇಚರ್ ಚಲೋ ಐತ್ರಿ. ಎಲ್ಲ ಮಾಡ್ತೀವಿ. ಅವ್ರು ನಮ್ ಬೆಳಿಗ್ಗೆ 8 ಗಂಟೆದಿಂದ ರಾತ್ರಿ 12 ಮಟ್ಟ ಅಂಗಡಿ ಓಪನ್ ಇರ್ತದೆ. ಓಪನ್. ಈಗ ನಮ್ದು ಏರಿಯಾ ನಿಮ್ಗೆ ಗೊತ್ತಿರ್ಬೋದು, ಬೆಳಗಾಂ ರೋಡ್ KC ಪಾರ್ಕ್. KC ಪಾರ್ಕ್ ಹೋಟೆಲ್ ಶೆಟ್ಟಿ ಲಂಚ್ ಹೋಮ್ ಬಾಜು ಇತ್ತಾಗ ಬಂದು ದೊಡ್ಡ ಮನಿ ಪಂಪ್ ಅಂತಾರೆ. ಈ ಲೈನ್ಗೆ ನಮ್ದು ಈಗ ಮೇನ್ ಮಾರ್ಕೆಟ್ ಐತಲ್ರಿ ಇಲ್ಲಿ ಧಾರವಾಡದಾಗ, ಅಲ್ಲಿ ಯಾವ ಅಂಗಡಿ ಅದಾವ? ನಮ್ಮ ಅಲ್ಲಿ ಮಾರ್ಕೆಟ್ನಾಗ ಅಂಗಡಿ ಇಲ್ಲಿ ಹೋಲ್ಸೇಲ್ ಇಲ್ರಿ, ಇಲ್ಲಿ ರಿಟೇಲ್ ಟೈಪ್ ಅದಾವೆಲ್ಲ.
ಅಂದ್ರೆ ಸಪ್ಲೈ ಅದು ಮಾಡೋದೆಲ್ಲ ಈಗ ಬೀದಿ ಬೀದಿ ನಿಂತ ಎಲ್ಲಾ ಮಾರ್ತಿರ್ತಾರಲ್ರಿ ಅವ್ರಿಗೆ ಸಪ್ಲೈ ಅವ್ರಿಗೆ ಸಪ್ಲೈ ಮಾಡ್ತೀವಿ. ಅವ್ರು ಬೇಕಾದ್ರೆ ತಗೋತಾರ, ಅವ್ರು ಯಾವ್ದು ಕಡಿಮೆ ಬೆಲೆ ಕೊಡ್ಕೊಂಡು ತಗೊಂಡ್ ಹೋಗ್ತಿರ್ತಾರ. ಇಲ್ಲಿ ಬಾಜು ಹುಬ್ಳಿ ಇದೆ, ಅವ್ರಿಂದ ಅಲ್ಲಿಂದ ತರ್ತಾರ ಅವ್ರು. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಇಲ್ಲಿ ಸಪ್ಲೈ ಮಾಡ್ತೀವಿ. ನೋಡಿ ಹೋಲ್ಸೇಲ್ ಆಗಿ ಮಾರ್ತೀರಿ ಮತ್ತೆ ಹೋಲ್ಸೇಲ್ ರಿಟೇಲ್ ಎರಡು ಅಂದ್ರೆ ಗ್ರಾಹಕರ ಅವ್ರಿಗೆ ಕೊಡ್ತೀವಿ. ಅವ್ರು ಎಲ್ಲ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಬಿಲ್ ಹಾಕಿ ಕೊಡ್ತೀವಿ, ಹೋಲ್ಸೇಲ್ ಬಿಲ್ ಕೊಡ್ತೀವಿ ಅವ್ರಿಗೆ. ಆಮೇಲೆ ಜ್ಯೂಸ್ ವೆರೈಟಿ ಎಲ್ಲಾ ವೆರೈಟಿ ಜ್ಯೂಸ್ ಮಾಡ್ತೀವಿ. ಎಲ್ಲಾ ವೆರೈಟಿ ಜ್ಯೂಸ್ ಮಾಡ್ತೀವಿ. ಹಣ್ಣಿಂದಾಗ ಏನ್ ಬೇಕು ನಿಮ್ಗೆ ಅವ್ರಿಗೆ ಬೇಕಾದ ಮಾಹಿತಿ ಕೊಡ್ತೀವಿ. ಅವ್ರಿಗೆ ಏನ್ ಬೇಕು ಅನ್ನೋದಕ್ಕೆ ರೈತರು ಏನ್ ಮಾಲ್ ತಗೊಂಬಂದ್ರು ಅವ್ರ ಕಡೆ ತಗೋತೀವಿ. ತಗೊಂಡು ಅವ್ರು ಸುಲಭ ಬೆಲೆ ರೇಟ್ ಕೊಟ್ಟು ಅವ್ರು ಕ್ಯಾಶ್ ಕೊಟ್ಟು ಕಳಿಸ್ತೀವಿ ವಿದೌಟ್ ಕಮಿಷನ್. ಈಗ ಹಣ್ಣಿಂದ ಅಷ್ಟೇ ಏನ್ರಿ ಮತ್ತೆ ತರಕಾರಿ ಈ ತರ ಇಲ್ಲ ನಮ್ದು ಹಣ್ಣಿಂದಾಗ ಸರ್ವಿಸ್ ನಮ್ದು. ಹಣ್ಣಿಂದ ನಮ್ದು ಲೈಸೆನ್ಸ್ ಐತ್ರಿ, ಫುಡ್ ಲೈಸೆನ್ಸ್ ಇದೆ, ಟ್ರೇಡ್ ಲೈಸೆನ್ಸ್ ಇದೆ, FMC ಲೈಸೆನ್ಸ್ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನು ಈ ಹಣ್ಣಿನ ವ್ಯಾಪಾರದಾಗ ನಿಮ್ಗೆ 25 ವರ್ಷ ಸರ್ವಿಸ್. ಈಗ ಒಂದ್ ದಿನಕ್ಕೆ ಅದು ಎಷ್ಟು ಹಿಂಗ ಇದನ್ ಮಾಡ್ತೀರಾ? ಇದು ಅನ್ಲಿಮಿಟೆಡ್ ಸರ್. ಇದು ಬಿಸ್ನೆಸ್ ಇಷ್ಟ ಅಂತ ಇರಂಗಿಲ್ಲ. ಇದು ಸೀಸನ್ ವೈಸ್. ಈ ಸೀಸನ್ ಸಮ್ಮರ್ ಸೀಸನ್ ಐತಲ್ಲ, ಈ ಸೀಸನ್ ಫಾಸ್ಟ್ ನಡೀತೈತಿ. ಅನ್ ಸೀಸನ್ ಮಳೆಗಾಲದಾಗ ಸ್ವಲ್ಪ ಕಡಿಮೆ ಇರ್ತೈತಿ. ಈಗ ಲಿಮಿಟ್ ಇರಂಗಿಲ್ಲ ಸರ್ ಇದಕ್ಕೆ. ಅಂದಾಜ್ ಅಂದ್ರೆ ಈಗ ಕೆಲಸ ಮಾಡೋಕೆ ಇಷ್ಟು ಲಿಮಿಟ್ ಅಂತ ಪೇಮೆಂಟ್ ಅಂತ ಪೇಮೆಂಟ್ ಲಿಮಿಟ್ ಐತ್ರಿ ಲೇಬರ್ ಗಳಿಗೆ. ಅವ್ರಿಗೆ ಏನೈತಿ ಬಿಸ್ನೆಸ್ ಹೆಂಗಾಗಿರುತ್ತೆ ಆತರ ಕೊಡ್ತೀವ್ರಿ ನಾವು. ನಮ್ ಕಡೆ ಯಾರು ಅಂತದ ಯಾರಿಗೂ ನಾವು ಲೇಬರ್ ಅಂತ ಇಟ್ಕೊಂಡಿಲ್ಲ. ಎಲ್ಲ ನಮ್ಮ ಮನೆಯವ್ರ ಅಂತ ನಾವು ಫ್ಯಾಮಿಲಿ ಟೈಪ್ ಎಲ್ಲ ಮಾಡ್ತೀವಿ. ಅಷ್ಟ ಅಂತ ಯಾರು ಇಲ್ಲ. ಹಂಗೇನ್ ಹೊರಗಿನವ್ರು ಬಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡಬಹುದು ಮಾಡ್ತೀವಿ. ಅಂದಾಜ ಮಂತ್ಲಿ ಇನ್ಕಮ್ ಎಷ್ಟು ಆಗ್ಬೋದು ಸರ್? ಈಗ ಅದ್ರದಾಗ ಲಾಸ್ ಹಾಕಿರ್ತೈತಿ, ಪ್ರಾಫಿಟ್ ಹಾಕ್ತೈತಿ. ಅಂದ್ರೆ ಹಂಗ ಅಪ್ರಾಕ್ಸಿಮೇಟ್ ಒಂದು ಅಮೌಂಟ್ ಇಷ್ಟ ಅಂತ ನಾವು ಇದು ಹೇಳಕ್ ಬರಂಗಿಲ್ಲ. ಇಷ್ಟ ಅಂತ ಯಾವ್ದು ಲೆಕ್ಕ ಇರಂಗಿಲ್ಲ. ಒಂದ್ ಐಟಮ್ ಮತ್ತೊಂದ್ ಐಟಮ್ ತರ್ಬೇಕ, ಯಾವ್ದು ಪೂರಾ ಕ್ಲಿಯರ್ ಆಗಿ ಹೋಗಂಗಿಲ್ಲ ಇದ್ರಲ್ಲಿ. ಅಂದ್ರ ನಿಮ್ದ ತರಿಸ್ಕೋತೀರಿ ಮತ್ತೆ ಎಲ್ಲಾ ಮಾರ್ತೀರಿ ಮತ್ ಬರ್ತೈತಿ, ಮತ್ ನಾಳೆ ಮತ್ ತಗೋತೀವಿ. ಒಂದ್ ಐಟಮ್ ಮತ್ತೊಂದ್ ಐಟಮ್ ಬರ್ತೈತಿ. ಈಗ ನೋಡ್ರಿ ಈಗ ಮುಂದೆ ಎಷ್ಟು ಐಟಮ್ ಬಂದ್ವಲ್ರಿ ಹಂಗ್ ಬರ್ತಿರ್ತಾವ. ಅವೆಲ್ಲ ಲೆಕ್ಕ ಸಿಗಂಗಿಲ್ಲ. ಮತ್ ಕೊಡ್ತೀವಿ, ಮತ್ ತಗೋತೀವಿ, ಮಾಡ್ತಿರ್ತೀವಿ. ಯಾವ ಐಟಮ್ ಮುಗಿತೈತಲ್ಲ ತೆಗಿತಿರ್ತೀವಿ. ಆಕ್ಷನ್ ಈಗ ಹುಬ್ಳಿಯಲ್ಲಿ ವಾರದಾಗ 3 ಆಕ್ಷನ್ ಇರ್ತಾವ. ಅಲ್ಲಿಂದ ಬರ್ತಿರ್ತೈತಿ. ಡೈಲಿ ಇಲ್ಲಿ ಲೋಕಲ್ ಮಾಲು ಬರ್ತೈತಿ. ಮುಂಬೈದಿಂದ ಬರ್ತಿರ್ತೈತಿ, ಪೂನಾದಿಂದ ಬರ್ತೈತಿ, ಬೆಳಗಾವಿಯಿಂದ ಬರ್ತೈತಿ. ಒಂದ ಕಡೆ ಇರಂಗಿಲ್ಲ ಸರ್. ನಾವು ಒಂದ ಕಡೆ ಅವ್ರಿಗೆ ಏನೋ ಇದು ಮಾಡಿ ಇರಂಗಿಲ್ಲ. ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಅದಾರ. ಏನ್ ಅವ್ರಿಗೆ ಪೇಮೆಂಟ್ ಕೊಡುದು, ಬಾಡಿಗೆ ಕೊಡುದು, ನಮ್ಮ ಮನೆ ಹೆಂಗ್ ನಡ್ದೈತಿ ಆರಾಮದಿ. ಒಟ್ಟು ಏನಿಲ್ಲ. ನಾವು ರೈತರ ಕಡೆ ಯಾವ್ದು ಹಣ್ಣು ಇದ್ರು ಅವ್ರ ಕಡೆಯಿಂದ ಬೆಳೆದಿ ತಗೋತೇವ್ರಿ. ಅವ್ರು ಚಲೋ ಬೆಲೆ ಕೊಡ್ತೀವಿ, ಮತ್ತೆ ಕ್ಯಾಶ್ ಅಮೌಂಟ್ ಕೊಡ್ತೀವಿ ಅವ್ರಿಗೆ. ನಂಬರ್ ಕೊಡ್ಬೇಕು. ನಂಬರ್ ಒಂದು ಹೇಳಿರ್ತೇನೆ ಅಷ್ಟೇ ರೀ. ಇದ ಯಾರ ಈ ತರ ಇದ್ರೆ ನಿಮ್ ನಂಬರ್ ಒಂದು ಹೇಳ್ಬಿಡ್ರಿ, ನಮಗೆ ಸಂಪರ್ಕಿಸಿ ಅಂತ. ಆತರ ನಮ್ ನಂಬರ್ ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೋರಿ. 9343267201 ಕಾಂಟ್ಯಾಕ್ಟ್ ನಂಬರ್. ಥ್ಯಾಂಕ್ ಯು. ಭಾಳ ಎಲ್ಲ ಮಾಡಿ ಜ್ಯೂಸ್ बनाइए. ಇನ್ನೊಂದ್ ಐತಿ ವಿಡಿಯೋ ಹೊರಗಿಂದ ಅಲ್ಲಿ ಹೇಳ್ತಾವ